ನಿಮ್ಮ ತಾತ ನಿನ್ನ ಹತ್ರ ಮಾತಾಡಬೇಕಂತೆ. ಕ್ಷಮಿಸ್ಬಿಡಪ್ಪ. ಅಪ್ಪ ಅಮ್ಮನ ಸಾವಿಗೆ ಸಾರಿ ತಾತ, ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನನಗೆ ನಿನ್ ಥರ ಎಲ್ಲ ಅರ್ಕೆ ತೀರ್ಸೋಕೆ ಬರಲ್ಲ. ನೀನು ಸಂತೋಷವಾಗಿರ್ಬೇಕು ಅಂತಂದರೆ ನಾನೇನು ಮಾಡ್ಬೇಕು ಹೇಳು? ಡಾಕ್ಟ್ರು ನಾನು ತುಂಬ ದಿವಸ ಬದುಕಲ್ಲ ಅಂದ್ರ? ಚಚೆ, ಹಾಗೇನಿಲ್ಲ ತಾತ. ನಾನು ನಿನ್ನ ಬಿಸ್ನೆಸ್ ನೋಡ್ಕೊಳ್ಳ. ಅದಕ್ಕೆ ಸ್ನೇಹ ಇದ್ದಾಳೆ. ಈಗ ನಾನೇನು ಮಾಡ್ಬೇಕು ಹೇಳು? ನೀನು ಸ್ನೇಹ ನೋಡ್ಕೋತೀಯ? ಸ್ನೇಹ? ನಾನು ಅವಳ ಹತ್ರ ಆಗ್ಲೇ ಮಾತಾಡಿದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ. ನೀನು ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ ಹೇಳಿದೆ. ನಿಮ್ಮ ಅಪ್ಪನ ಮದುವೆ ಅಂತೂ ನಾನು ನೋಡಕ್ಕಾಗಿಲ್ಲ. ನಿನ್ನ ಮದುವೆ ಆದರೂ ನನ್ನ ಬಲವಂತನೂ ಮಾಡೋದಿಲ್ಲ. ನಾನು ಸ್ನೇಹನ ಮದುವೆ ಮಾಡ್ಕೊಂಡ್ರೆ ನೀನು ಸಂತೋಷವಾಗಿರ್ತೀಯ ತಾನೆ? ನೋಡು, ನೀನು ಎಕ್ಸೈಟ್ ಆಗ್ಬೇಡ. ಸಂತೋಷ ನೀನು ರಿಲ್ಯಾಕ್ಸ್ ಆಗಿ. ಐ ಲವ್ ಮೀರಾ. ಮೀರಾ? ನಾನು ಇಲ್ಲಿಗೆ ಬರೋಕ್ಕೆ ಕಾರಣನೇ ಅವಳು. ನಾನು ಮೀರಾ ಕೊಟ್ಟಿರೋ ಮಾತನ್ನ ಮೀರಿ ನಿನ್ನ ಹತ್ರ ಇರೋದನ್ನೆಲ್ಲ ಹೇಳಿದ್ದೀನಿ. ತಾತ ಈ ಥರ ಹೇಳಿದ್ರು ಅಂತ ಮನ್ಸಲ್ಲಿ ಏನೇನೋ ಆಸೆಗಳನ್ನ ಬೆಳೆಸ್ಕೋಬೇಡ. ನಾನು ಇದನ್ನೆಲ್ಲ ಒಪ್ಕೊಂಡಿದ್ದು ತಾತನ ಖುಷಿಗೋಸ್ಕರ, ಸಮಾಧಾನಕ್ಕೋಸ್ಕರ. ಈಗ ನಾಟಕ ಮಾಡಬೇಕು ಅಷ್ಟೇ ತಾನೆ? ತಾತ ನಿಮಗೆ ಎಷ್ಟು ಮುಖ್ಯನೋ ಅಷ್ಟೇ ನನಗೂ ಮುಖ್ಯ. ನಾನು ನಿಮ್ಮ ಜೊತೆನಲ್ಲಿ ಇರ್ತೀನಿ. ಥ್ಯಾಂಕ್ ಯು ಮೀರಾ. ಸಾರಿ ಸ್ನೇಹ. ಥ್ಯಾಂಕ್ಸ್ ಅ ಲಾಟ್.
ಪರ್ಫೆಕ್ಟ್ಲಿ ಆಲ್ ರೈಟ್. ಎಲ್ಲ ದೇವ್ರ ದಯ. ಗುಡ್. ನಿಮ್ಮ ತಾತ ತುಂಬ ಖುಷಿಯಾಗಿದ್ದಾರೆ ಕಣಯ್ಯ. ಥ್ಯಾಂಕ್ ಯು ಡಾಕ್ಟರ್. ನೀವು ಹೇಳಿದ್ರಿ 10 to 12 days ಅಂತ. ಈಗೇನಪ್ಪ, ನಿಮ್ಮ ತಾತ ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ಹಾಗಲ್ಲ ಡಾಕ್ಟರ್. ನೋಡಪ್ಪ, ನಿನ್ನ ಎಂಗೇಜ್ಮೆಂಟು ಮದುವೆ ಅನ್ನೋ ಆಸೆನಲ್ಲಿ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಇರಕ್ಕಾಸೆ ಪಡೋರ್ನ ಕಳ್ಸಕ್ ನಾವ್ಯಾರಯ್ಯ? ಡಾಕ್ಟರ್ ಆಗಿ ಒಂದು ಮಾತು ಹೇಳ್ತೀನಿ, ಮೆಡಿಕಲಿ ಈಸ್ ಗಾನ್. ಏನೋ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ತಂದೆ ಹೇಳ್ತಾ ಇದ್ರು, ಈ ಪ್ರೀತಿ ಸಂಸಾರ ಇವೆರಡರ ಮಧ್ಯೆ ಸಿಕ್ಕಾಕೋಬಾರ್ದು ಅಂತ. ಅಂದ್ರೆ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ? ಹಾಗೇನಿಲ್ಲ. ಮೀರಾ ನನಗೆ ಪ್ರೀತಿ ಏನು ಅಂತ ತೋರಿಸ್ಕೊಟ್ರು. ಇಲ್ಲಿಗೆ ಬಂದಮೇಲೆ ತಾತನ್ನ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಫ್ಯಾಮಿಲಿ ಏನು ಅಂತ ಅರ್ಥ ಮಾಡ್ಕೊಂಡೆ. ಕಷ್ಟ ಆಗ್ತಾ ಇದೆ. ಐ ಆಮ್ ಹ್ಯಾಪಿ. ಮತ್ತೆ ಡಲ್ ಆಗಿದ್ದೀರಾ? ಹತ್ತಿರದಲ್ಲಿ ಯಾವುದು ಮುಹೂರ್ತ ಇಲ್ಲ ಅಂತೇಳಿ ಎಂಗೇಜ್ಮೆಂಟ್ ಮಾಡಿಕೊಂಡು ತಪ್ಪಿಸ್ಕೋಬೋದು ಅಂತ ಅನ್ಕೊಂಡೆ. ಆದರೆ ಈಗ ನೋಡಿದ್ರೆ ತಾತ ಫುಲ್ ಜೋಶಲ್ಲಿ ಮದುವೆಗೆ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕು ಮೀರಾ ನನಗೆ ಕೊಟ್ಟಿರೋ ಟೈಮ್ ಮುಗಿಯುತ್ತೆ. ಐ ಮಸ್ಟ್ ಗೋ. ಹೋದ್ರೆ ಆಯ್ತು. ತಾತ ಅವ್ರ ದಿನಗಳನ್ನ ಎಣಿಸ್ತಾ ಇದ್ದಾರೆ. ನಾವು ಒನ್ ಡೇ ಅಟ್ ಅ ಟೈಮ್. ತಾತ, ನಾನು ಸ್ವಲ್ಪ ಯುರೋಪ್ಗೆ ಹೋಗ್ಬೇಕು. ಯಾಕಪ್ಪ? ಅಲ್ಲಿ ಕೆಲಸ ಕಾರ್ಯ ಏನೂ ನೋಡಿಲ್ಲ, ಏನಾಗಿದೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಮದುವೆ ಡೇಟ್ ಬೇರೆ ಫಿಕ್ಸ್ ಆಗಿದೆ. ಓಹೋ, ಬೇರೆಯವ್ರ ಜೊತೆ ಬಂದ್ಬಿಡ್ತಾರೆ ಅಂತಾನಾ? ತಾತ, ನಾನು ಅವ್ರ ಜೊತೆ ಇರ್ಬೇಕಾದ್ರೆ ಅದಕ್ಕೆಲ್ಲ ಚಾನ್ಸೇ ಇಲ್ಲ. ನೀನು ಹೋಗ್ತಾ ಇದ್ದೀಯಾ? ಮತ್ತೆ ಇನ್ಮೇಲೆ ನಾನು ಇವ್ರ ಜೊತೆ ತಾನೇ ಇರ್ಬೇಕು. ಹೋಗ್ ಬನ್ನಿ. ಆಯ್ತು, ಒಳ್ಳೇದಾಗ್ಲಿ. ನೀನಾಗಿ ಬರ್ತೀನಿ ಅಂದ? ಮಿಸ್ಟರ್ ತಾರಕ್ ರಾಮ್ ತಲೆನ ಕೆಡಿಸಿರೋ ಆ ಮೀರಾನ ನಾನು ನೋಡ್ಬೇಕು. ಹ್ಯಾಪಿ? ವೆರಿ ಹ್ಯಾಪಿ. ತಾರಕ್, ಮೀರಾ ಇಲ್ಲಿ ಮೇಲಿದ್ದಾಳೆ. ಮೊದಲು ಕಾಲು, ಆಮೇಲೆ ಕೈ. ಸದ್ಯ ಕುಳ್ತಿರೋದು ಈ ತಲೆ ದಸರಾ ಬೊಂಬೆ ಥರ ಅಲ್ಲಾಡ್ತಾ ಇದೆ. ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಡೋಂಟ್ ವರಿ, ಆ ಥರ ಏನೂ ಆಗಲ್ಲ. ನೀನು ನಿನ್ನ ತಾತನ ಜೊತೆ ಹ್ಯಾಪಿಯಾಗಿರ್ಲಿ ಅಂತ ಏನೆಲ್ಲ ಪ್ಲಾನ್ ಮಾಡಿದೆ. ಆದರೆ ದೇವರು ನನ್ನ ವಿಷಯದಲ್ಲಿ ಇನ್ನೊಂದು ದೊಡ್ಡ ಪ್ಲಾನ್ ಮಾಡಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ನೀನು ಅವತ್ತೇನಂತ ಹೇಳ್ಬಿಡ್ಬೇಕಾಗಿತ್ತು ಮೀರಾ.
ನಾನು ಈ ಜೊತೆನೇ ಇದ್ಬಿಡ್ತಾ ಇದ್ದೆ. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ನಾಳೆ ನಾನೇ ಇಲ್ಲ ಅಂದ್ರೆ ನಿನ್ ಲೈಫ್ನ ಹೇಟ್ ಮಾಡಲ್ವಾ? ಅದಕ್ಕೆ ವಿಷಯ ನಿಂಗೆ ಹೇಳಿಲ್ಲ. ಈ ಕೆಟ್ಟ ಮುಖನ ಮುಚ್ಕೊಳ್ಳೋಣ ಅಂದ್ರೆ ಈ ಹಳದ ಕೈಗಳು ಕೈ ಕೊಟ್ಟಿದೆ. ಮೋಟಾರ್ ನ್ಯೂರಾನ್ ಡಿಸೀಸ್ ಇದು ತುಂಬ ಡೇಂಜರಸ್ ಡಿಸೀಸ್. ದೇಹದಲ್ಲಿರೋ ನರ್ವಸ್ ಸಿಸ್ಟಮ್ ಸಾಯ್ತಾ ಬರುತ್ತೆ. ನರಗಳು ಸತ್ತ ಭಾಗ ತನ್ನ ಸ್ವಾಧೀನನ ಕಳ್ಕೊತಾ ಬರುತ್ತೆ. ಕೊನೆಗೆ ಲಂಗ್ಸ್, ಬ್ರೈನ್, ಹಾರ್ಟ್ ಈ ಮೂರರಲ್ಲಿ ಅದು ಯಾವುದನ್ನ ತಲುಪಿದ್ರೂ ಆ ಮನುಷ್ಯನ ಕತೆ ಮುಗಿದ ಹಾಗೇನೆ. ಈ ವಿಷಯನ ನೀವಾದ್ರೂ ನಂಗೆ ಮೊದಲೇ ಹೇಳ್ಬೋದಾಗಿತ್ತಲ್ಲ. ಅವಳ ಹಠ ನಿನಗೆ ಗೊತ್ತಲ್ಲಪ್ಪ. ಡಯಾಗ್ನೋಸ್ ಮಾಡಿದ ಡಾಕ್ಟ್ರು ಅವಳಿಗಿನ್ನೂ 2 ತಿಂಗಳು ಅಂತ ಹೇಳಿದ್ರು. ನಾನು ಒಬ್ಬಂಟಿ ಆಗ್ಬಿಡ್ತೀನಿ ಅಂತ ಶಾರದಿನ ನನಗೆ ಮದುವೆ ಮಾಡಿದ್ಲು. ನಿನ್ನಿಂದ ದೂರ ಆಗೋ ನಾಟಕ ಆಡಿ ನಿನ್ನ ತಾತನ ಹತ್ರ ಕಳಿಸ್ಬಿಟ್ಲು. ನನ್ನ ಮಗುಗೆ ಎಲ್ಲರನ್ನೂ ಸಂತೋಷವಾಗಿಡ್ಬೇಕು ಅನ್ನೋ ಆಸೆ. ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಲಕ್ಷ್ಮಿ ಸ್ಥಾನನೇ ಮೀರಾ ನನಗೆ ಕೊಡ್ಸಿದ್ಲು. ಮೀರಾನ್ ಉಳಿಸ್ಕೊಳಕ್ಕೆ ಆಗದೇ ಇಲ್ವಾ? ಮೀರಾದು ಎಕ್ಸ್ಟ್ರೀಮ್ ಕೇಸ್. ವಿ ಕಾಂಟ್ ಸೇವ್ ಹರ್. ಇವತ್ತು ನಾಳೆನೋ ನಾಡಿದ್ದು ಇಟ್ ಕುಡ್ ಬಿ ಎನಿ ಟೈಮ್. ಸ್ನೇಹ ಅ ಗುಡ್ ಫ್ರೆಂಡ್. ನಮ್ಮ ತಾತನಿಗೂ ತುಂಬ ಬೇಕಾದವರು. ನಿನ್ನ ನೋಡಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಬಂದೆ. ನನ್ನ ಮುಖ ನೋಡಿ ನನ್ನ ಮನಸ್ಸಲ್ಲಿರೋದನ್ನ ತಿಳ್ಕೊಂಬಿಟ್ಟೆ. ದಟ್ಸ್ ಲವ್. ಅದನ್ನು ಹೇಳ್ಕೊಟ್ಟಿದ್ದು ನೀನೇ ತಾನೆ ಮೀರಾ? ಏನಾಯ್ತು ಮೀರಾ? ಮೀರಾ ಹಿಡ್ಕೋ. ಇನ್ನು ಗಟ್ಟಿಯಾಗಿ ಹಿಡ್ಕೋ. ಇನ್ನು ಗಟ್ಟಿಯಾಗಿ ಗಟ್ಟಿಯಾಗಿ. ಮೀರಾ ಮೀರಾ ಚಿಂತೆ ಮಾಡ್ತೀರಾ? ಸರ್ಸಮ್ಮ, ಅವತ್ತು ಹೀಗೆ ಹೋದ ನನ್ನ ಮಗ ವಾಪಸ್ ಬರಲೇ ಇಲ್ಲ. ಅವನ ಮುಖ ನೋಡೋದಕ್ಕೂ ಸಿಗ್ಲಿಲ್ಲ. ಮತ್ತೆ ಏನಾದರೂ ಎಡವಟ್ಟಾಗ್ಬಿಟ್ಟಿತ್ತು ಅಂತ ಆತಂಕ.
ತಾತ ಬಂದೇ ಬಿಟ್ರು. ಏನ್ ತಾತ ಇದಲ್ಲ? ಎಷ್ಟು ವರ್ಷ ನೀವು ನನ್ ಬಿಟ್ಟಿರ್ಲಿಲ್ವಾ? ಬೆಲ್ಲದ ರುಚಿ ನೋಡಿದ ದೇಹ ಮತ್ತೆ ಬೇವನ್ ರುಚಿನ ಹೇಗ್ ಬಯಸುತ್ತೆ ಹೇಳು? ಏನ್ ತಾತ? ಎಲ್ಲ ಸುಳ್ಳು ಸರ್ಸಬ್ಬ, ಎಲ್ಲ ಸುಳ್ಳು. ಅವಳಿಗೆ ಈ ತರ ಪರಿಸ್ಥಿತಿ ಇದೆ ಅನ್ನೋ ಒಂದೇ ಒಂದು ಸುಳಿ ಕೊಡದೆ ನಾನು ಬಿಟ್ಟೊಟ್ಟೋದ್ಲು ಸರ್ಸಬ್ಬ, ಬಿಟ್ಟೊಟ್ಟೋದ್ಲು. ಇಲ್ಲೇ ನನ್ನ ಭುಜದ ಮೇಲೆ ಪ್ರಾಣ ಬಿಟ್ಬಿಟ್ಲು. ಅವಳನ್ನ ನಾನು ಉಳಿಸ್ಕೊಳಕ್ಕಾಗ್ಲೇ ಇಲ್ಲ. ಇಲ್ಲಿ ತಾತಂದು ಈ ತರ ಕಂಡೀಷನ್. ಎಲ್ಲಿ ಅವ್ರಿಗೆ ವಿಷಯ ಹೇಳಿದ್ರೆ ಆ ಸತ್ಯನ ತಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿಲಿ ಈಗ ನಾನಿಲ್ಲ. ಈ 4 ದಿನ ಹೋದ್ರೆ ಮದುವೆ ಬೇರೆ. ಈ ಮದುವೆನ ನಿಲ್ಸಕ್ಕಾಗಲ್ವಾ ಸರ್ಸಪ್ಪ? ಈ ಮದುವೆ ನಿಲ್ಸಿದ್ರೆ ಅವ್ರ ನಂಬಿಕೆನೆ ಸತ್ತೋಗುತ್ತೆ. ಆಮೇಲೆ ಅವರು ತಾತಂಗೆ ಪ್ರಾಣ ಕೊಡೋ ಶಕ್ತಿ ನಮ್ಗಿಲ್ಲ. ಅಟ್ಲೀಸ್ಟ್ ಸಂತೋಷವಾಗಾದ್ರೂ ಕಳಿಸ್ಕೊಡೋಣ. ಇದು ಎಂಗೇಜ್ಮೆಂಟ್ ಅಲ್ಲ, ಮದುವೆ. ನನ್ಗದ್ರ ಬಗ್ಗೆ ಚಿಂತೆ ಇಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಸ್ನೇಹ, ಜೀವನ ಬಲವಂತಕ್ಕೋಸ್ಕರ ನಡಿಬಾರ್ದಮ್ಮ. ಯಜಮಾನ್ರಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಿದ್ರಿ. ನಂದಾದ್ರೆ ಸರಿ, ನಿಂದಲ್ಲ. ಅಪ್ಪ, ಅವ್ರ ಋಣ ನಮ್ಮಲ್ಲಿ ತುಂಬಾನೇ ಇದೆ. ಋಣಕ್ಕೋಸ್ಕರ ಜೀವನನೇ ಬಲಿ ಕೊಡೋಕ್ಕಾಗತ್ತೇನೆ? ಎಷ್ಟೋ ಜನಕ್ಕೆ ಋಣ ತೀರ್ಸಕ್ಕೆ ಅವಕಾಶನೇ ಸಿಗಲ್ಲ. ನಮ್ಗೆರಡೂ ಸಿಕ್ಕಿದೆಮ್ಮ. ಆದ್ರೆ ನಾನಿದಕ್ಕೊಪ್ಪಲ್ಲ. ನೀವು ನನಗೆ ತಾಳಿ ಕಟ್ಟಿ ಅಂತ ನಾನು ಕೇಳ್ತಾ ಇಲ್ಲ. ನೀವು ತಾಳಿನ ನನ್ನ ಕತ್ವರೆಗೂ ತನ್ನಿ ಸಾಕು. 3 ಗಂಟೆ ಹಾಕೋ ಕೆಲಸ ನಮ್ಮ ತಾಯಿ ಮಾಡ್ತಾರೆ. ಆಮೇಲೆ ತಾತ ಇರೋವರೆಗೂ ಮಾತ್ರ ಎಲ್ರೂ ಕಣ್ಣಿಗೆ ನಾವು ಕಪ್ಪಲ್. ಅವ್ರ ನಂತರ ನಾನು ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ? ಅದು ಹಾಗಲ್ಲ ಸ್ನೇಹ. ಈ ವಿಷಯ ಯಜಮಾನ್ರಿಗೆ ಗೊತ್ತಾಗಬಾರ್ದು. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಚಿಕ್ಕವರಾಗಿ ಇವ್ರಿಷ್ಟು ಒಳ್ಳೆ ನಿರ್ಧಾರ ತಗೊಂಡ್ಮೇಲೆ ದೊಡ್ಡವರಾಗಿ ನಾವಿಷ್ಟು ಮಾಡೋಕ್ಕಾಗೋದಿಲ್ವಾ? ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಿದ್ದೀವಿ. ನೀವೇನು ಯೋಚನೆ ಮಾಡಬೇಡಿ. ಇಲ್ಲೇನು ನಡೀತು ಅಂತ ನನಗೆ ಗೊತ್ತೇ ಇಲ್ಲ.
ನೆನಪು ಮುಖ್ಯ, ಆದರೆ ಇರೋರ್ ಸಂತೋಷ ಇನ್ನೂ ಮುಖ್ಯ. ಮೀರಾ ಮೀರಾ ಏನ್ ಪಪ್ಪ ನೀನು? ನಾವು ಆಡ್ತಿರೋದು ಹೈಡ್ ಅಂಡ್ ಸಿಕ್ ತಾನೆ. ನೀವು ಹೀಗೆ ಕಿರ್ಚಿದ್ರೆ ನಂಗೆ ಭಯ ಆಗುತ್ತೆ. ಆಗ ನಾನು ಆಚೆ ಬಂದ್ಬಿಡ್ತೀನಿ. ದಿಸ್ ಇಸ್ ಚೀಟಿಂಗ್ ರೈಟ್ ಮಮ್ಮ? ಚೀಟಿಂಗ್ಗೆ ಅದು ನೀನ್ ಮಾತ್ರ ಅಲ್ಲ ಪುಟಿ, ನಿನ್ನ ಹೆಸರಿದೆಯಲ್ಲ ಮೀರಾ, ಅದನ್ನ ಪಪ್ಪ ತುಂಬಾ ಮಿಸ್ ಮಾಡ್ಕೋತಾರೆ. ಥ್ಯಾಂಕ್ಸ್. ಯಾಕೆ? ತುಂಬ ಅರ್ಥ ಮಾಡ್ಕೊಳ್ಳಿ ಹೆಂಡ್ತಿ ಆ್ಯಂಡ್ ಎ ಗುಡ್ ಫ್ರೆಂಡ್. ಫ್ರೆಂಡ್ ಅದು ನನ್ನ ಹೆಸರಲ್ಲೇ ಇದೆ. ನಡೀರಿ. ಹೇಯ್, ವಿಡಿಯೋ ಕಾಲ್. ಇಸ್ ಇಟ್? ಹಾಯ್ ಹೇಳು. ನೋಡು, ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲಪ್ಪ ಹೋದೋರು ಫೋನೇ ಮಾಡಲಿಲ್ಲ. ಬಂದಿನ್ನು 2 ದಿನ ಆಗಿಲ್ಲ, ಆಗ್ಲೇ ಟೆನ್ಷನಾ? ಏನ್ ಮಾಡೋದಪ್ಪ, ವಯಸ್ಸು ಯಾವಾಗ ಹೆಂಗೋ ಏನೋ. ಹಾ, ನೆನ್ನೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಹೋಗ್ಬಿಟ್ಟ. ಓ, ಸೋ ಸ್ಯಾಡ್. ಬಟ್ ಬೇರೆಯವ್ರಿಗೆಲ್ಲ 8 ದಿನ ಟೈಮ್ ಕೊಡ್ತಾ ಇದ್ರು. ಅದಕ್ಕೆ ಭಯ. ನನಗೆ ಒಂದೇ ಒಂದು ಆಸೆಪ್ಪ, ನಮ್ಮ ಮೀರಾ ಮದುವೆನ ಕಣ್ಣಾರೆ ನೋಡಬೇಕು ಅಂತ. ನೀನ್ ಬಿಡು ತಾತ, 101% ನೋಡ್ತೀಯ. ನೀನ್ ನೋಡೋನೆ. ಚಲೋ ಬಾಯ್ ಬಾಯ್ ಬಾಯ್. ಬಾಯ್.